ಅಪ್ಪ ಏನ್ ಮಾಡಕತ್ತಿದ್ದೆ ಒಳಗ? ದೇವ್ರ ಪೂಜೆ ಮಾಡ್ತಿದ್ದೆಯಪ್ಪ. ಏನು ದೇವ್ರ ಪೂಜೆ ಮಾಡಕತ್ತಿದ್ಯಾ? ಆ ದೇವರಲ್ಲಿ ಏನಂತ ಕೇಳ್ಕೊಂಡೆವ? ಅಪ್ಪ, ಹೆತ್ತ ತಂದೆಯ ದೇವರಿಗಿಂತ ಹೆಚ್ಚಾಗಿರುವಾಗ ಆ ದೇವರಲ್ಲಿ ಏನೆಂದು ಪ್ರಾರ್ಥಿಸ್ಕೊಳ್ಳಿಲ್ಲಪ್ಪ. ಹೆತ್ತ ತಾಯಿ ಸತ್ತು ಹೋದ್ಮೇಲೆ ಮುತ್ತಿನ ಹಾರದಂತೆ ನನ್ನನ್ನು ನಿಮ್ಮ ಉಡಿಯಲ್ಲಿ ಹಾಕಿಕೊಂಡು ನಿತ್ಯ ಜೋಪಾನಗೈದ್ರಿ. ಬಡತನದ ಭವನಿಯಲ್ಲಿ ನೊಂದು ಬೆಂದು ರಕ್ತ ಸುಟ್ಟು ವಿದ್ಯೆ ಕಲಿಸಿ ಬುದ್ಧಿವಂತಳನ್ನಾಗಿ ಮಾಡಿದ್ದೀರಿ. ಹೆತ್ತ ತಾಯಿಯ ಹಾಲನ್ನ ನಾನು ಕಾಣದೇ ಇದ್ರೂ ಚಿಂತೆ ಇಲ್ಲ. ಪ್ರೀತಿಯ ಪರ್ವದಲ್ಲಿ ಪ್ರೇರಣೆ ನೀಡಿದ್ದೀರಿ. ನನ್ನ ಪ್ರತಿಯೊಂದು ಮಾತಿಗೂ ಮಾನ್ಯತೆ ಕೊಟ್ಟು ಕರುಣೆ ಅನುಕಂಪನ ಮರೆಯದಂತೆ ಮಾಡಿದ್ದೀರಿ. ಈಗ ನಿಮ್ಮ ಮಾತಿನ ಮಗಳಾಗಿ ನಿಮ್ಮ ಮುಂದೆ ನಿಂತಿದ್ದೀನಪ್ಪ. ಅಲ್ಲವ ಮಗಳೇ, ತಂದೆಯಾಗಿ ಮಾಡು ಕರ್ತವ್ಯನ ಮಾಡ್ತಾ ಇದ್ದೀನಿ. ಆ ದೇವರಿಗೆ ಯಾಕವ ಹೋಲಿಸ್ತೀಯ? ನೋಡು ಮಗಳೇ, ಈ ಪ್ರಪಂಚ ತುಂಬ ಕೆಟ್ಟದ್ದು. ಈ ಕೆಟ್ಟ ಹೋದ ಪ್ರಪಂಚದಲ್ಲಿ ಹಣ ಕಳ್ಕೊಂಡ್ರೆ ಸಿಗಬಹುದು, ಆಸ್ತಿ ಕಳ್ಕೊಂಡ್ರೆ ಸಿಗಬಹುದು, ಬೆಳ್ಳಿ ಬಂಗಾರ ವಸ್ತ್ರ ಒಡವೆ ಏನೇ ಕಳ್ಕೊಂಡ್ರೆ ಸಿಗಬಹುದು. ಆದರೆ ಒಂದು ಹೆಣ್ಣು ತನ್ನ ಹೆಣ್ತನನ್ನು ಕಳ್ಕೊಂಡ್ರೆ ಈ ಭೂಮಿ ಮೇಲೆ ಇದ್ದು ಸತ್ತಂತೆ. ಆ ರೀತಿ ನನ್ನ ಮಗಳಾಗಬಾರ್ದು ಅಂತ ನಿನ್ನಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಅಪ್ಪ, ಈ ಮಗಳ ಭವಿಷ್ಯಕ್ಕಾಗಿ ನಿನ್ನ ಆಯುಷ್ಯವನ್ನೇ ಮುಡುಪಾಗಿಟ್ಟಿದ್ದೀಯಪ್ಪ. ಹೆತ್ತ ತಾಯಿಯನ್ನ ಕಳೆದುಕೊಂಡ ನನ್ನಂತ ಅನಾಥ ಮಕ್ಕಳು ನಿನ್ನಂತ ಹೆತ್ತಪ್ಪನನ್ನ ಪಡೆಯಬೇಕಾದ್ರೆ ಪುಣ್ಯವಿರಬೇಕು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪ್ರಾಯದ ಮಗಳಿಗೆ ಪವಿತ್ರ ಮಂಗಲಸೂತ್ರ ದೊರಕಿಸಿಕೊಡಲು ಮುಂದಾಗಿರುವಿರಿ. ಈ ಮನೆಯ ಮಾನವಂತರ ಮಗಳಾಗಿ ಹೆತ್ತವರ ಕರಳಿಗೆ ಯಾವ ಕುತ್ತು ತರದೆ ತವರು ಮನೆಯ ಕೀರ್ತಿಯನ್ನ ಕಳಶವನ್ನಾಗಿ ಮಾಡಿಕೊಂಡ ಗಂಡನಿಗೆ ಸತಿ ಸಾವಿತ್ರಿಯಾಗಿ ಬದುಕ್ತೀನಿ ಅಂತ ನಿನಗೆ ಮಾತು ಕೊಡ್ತೀನಿ ಅಪ್ಪಾಜಿ. ತುಂಬಾ ಸಂತೋಷವು. ಕೊಟ್ಟ ಮನೆಗೆ ಹುಟ್ಟಿದ ಮನೆಗೆ ಕೀರ್ತಿ ತರುವ ಮಗಳಾಗಂತ ಕೇಳಿಕೊಂಡದಕ್ಕೆ ಒಂದೇ ಮಾತಿನಲ್ಲಿ ಉತ್ತರ ಕೊಟ್ಟು ಬಿಟ್ಟಿಯಲ್ಲವ. ತುಂಬಾ ಸಂತೋಷ. ಮಗಳೇ, ನಿನ್ನ ಮದುವೆನ ಹೇಗೆ ಮಾಡ್ತೀನಿ ಗೊತ್ತಾ? ಹೇಗ್ ಮಾಡ್ತೀಯ ಅಪ್ಪಾಜಿ? ನಾ ಮದುವೆನ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ, ಕೇಳು. ವಸಂತಕಾಲ ಬಂದಾಗ ಹೋಗಿಗೆ ಹಾಡಲೇಬೇಕು. ಮಂಗನ ಕೂಡಿ ಬಂದಾಗ ಮೊದಲಿಗೆ ಮಂಗಳವಾದ ಮೊಳಗಲೇಬೇಕು. ಹೊಸ ಬಾಳ ಹೊಸಲಲ್ಲಿ ನಸುರಾಚಿ ನಿಂದಾಗ ವಸಂತಕಾಲ ಬಂದಾಗ ಬಾಬುಚಿಗಲೇಬೇಕು. ಹೋಗಿಲ ಹಾಡಲೇಬೇಕು. ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು. ಮಂಗಳವಾದ ಮೊಳಗಲೇಬೇಕು. ಹೊಸಹೂವ ಮುಡಿಯಲೆಲ್ಲೋ ಮದುಮಗಳಾಗಿ ಉಳಿದಿರುವಾಗ, ಮದುಮಗಳಾಗಿ ಉಳಿದಿರುವಾಗ ನೋಡುವುದೇ ಭಾಗ್ಯವೆಲ್ಲರೂ ಬಲ್ಲ ಹೇಳುವಾಗ ಮಾತಲ್ಲ ಕಟ್ಟುವಾಗ ಕಳ್ಳಿಯ ಹಾಗೆ ಬಳ್ಳಿಯ ಹಾಗೆ ಕಳ್ಳಿಯ ಹಾಗೆ ಬಳ್ಳಿಯ ಹಾಗೆ ನಲ್ಲನೇ ನೋಡು ನೋಡವ ನನ್ನ ಮದ್ದು ಮಗಳೇ. ವಸಂತಕಾಲ ಬಂದಾಗ ಬಾಬುಚಿ ಬರಲೇಬೇಕು. ಹಾಡಲೇಬೇಕು. ಕಂಕಣ ಹೋಗಿ ಬಲ್ಲಾಗ ಮಗುವೆಯಾಗಲೇಬೇಕು. ಮಂಗಳವಾದ್ಯ ಮೊಳಗಲೇಬೇಕು. ಮಂಗಳವಾದ್ಯ ಮೊಳಗಲೇಬೇಕು. ಮಂಗಳವಾದ್ಯ ಮೊಳಗಲೇಬೇಕು. ಹಿಂಗ ಮಾಡ್ತೀನಿ ನೋಡವ ನಿನ್ನ ಮದುವೆನ. ಸರಿಯಪ್ಪ, ನಿನ್ನ ಇಷ್ಟದಂತೆ ಆಗ್ಲಿ. ಆಯ್ತು ಮಗಳೇ. ನೋಡವ, ನಾನು ಸ್ವಲ್ಪ ಮಾರ್ಕೆಟ್ ಕಡೆ ಹೋಗಿ ಬರ್ತೀನಿ. ಮನೆ ಕಡೆ ಹುಷಾರಮ್ಮ, ಆದಷ್ಟು ಬೇಗನೆ ಬಂದ್ಬಿಡ್ತೀನಿ. ಸರಿಯಪ್ಪ. ಹೋಗಿ ಬರ್ಲಾ? ಅಪ್ಪ, ಮಾರ್ಕೆಟಿಗೆ ಹೋಗ್ತಾ ಇದ್ದೀರಾ? ಬರ್ಬೇಕಾದ್ರೆ ಬಹಳಷ್ಟು ಮಲ್ಲಿಗೆ ಹೂವನ್ನ ತಗೊಂಡ್ಬನ್ನಿ ಅಪ್ಪ. ಬಹಳಷ್ಟು ಮಲ್ಲಿಗೆ ಹೂವು ತಗೊಂಡು ಏನ್ ಮಾಡಕ್ಕೆವ ನೀನು? ಅಲ್ಲ ಅಪ್ಪ, ನಾಳೆ ನನ್ನ ಮದ್ವಿಗೆ ಅಂತ ಬೆಂಗಳೂರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಅವರಿಗೆಲ್ಲ ಕೊಡೋದಕ್ ಬೇಕಲ್ವಾ? ಓ, ಎಲ್ಲ ಗೆಳತಿಯರಿಗೆ ಹೂ ಕೊಡ್ಬೇಕು. ಆಯ್ತವ, ಆ ಹೂವಿನ ಬುಟ್ಟಿನ ಖರೀದಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸರಿಯಪ್ಪ. ಹೋಗಿ ಬರ್ಲಾ? ಮನೆ ಕಡೆ ಹುಷಾರಮ್ಮ, ನಾನು ಆದಷ್ಟು ಬೇಗನೆ ಬಂದ್ಬಿಡ್ತೀನಿ. ಸರಿಯಪ್ಪ. ಅಪ್ಪ
ಯಾಕವ ಏನಾಯ್ತು ಮಗಳೇ? ಅಪ್ಪ, ನೀವು ದನಿಗಳ ಮನೆಗೆ ಹೋಗ್ಬಿಟ್ರೆ ಮಾತಾಡ್ತಾ ಮನೇನೆ ಮರ್ತ್ ಬಿಡ್ತೀರಾ. ಬರ್ಬೇಕಾದ್ರೆ ತಪ್ಪದೆ ಮಲ್ಲಿಗೆ ಹೂ ತರ್ಬೇಕು. ಆಯ್ತವ, ನೆನಪು ಮಾಡಿ ಚಲೋ ಮಾಡಿದಿ. ದನಿಗಳ ಮನೆಗೆ ಹೋಗಿ ಸರಿ ಅಪ್ಪ. ಅಪ್ಪ, ಇನ್ನೂ ಏನಾದರೂ ಹೇಳುದು ಮರ್ತೇನವ? ಹೌದಪ್ಪ, ಇವತ್ತ್ಯಾಕೋ ನನ್ನ ಹೆತ್ತ ತಾಯಿ ನೆನಪು ನನ್ನನ್ನ ಬಿಡದೆ ಕಾಡ್ತಾ ಇದೆ. ನಿಮ್ಮ ಕೈಯಾರ ತುತ್ತು ಉಣ್ಣಬೇಕು ಅಂತ ಆಸೆ ಆಗ್ತಾ ಇದೆಯಪ್ಪ. ತುತ್ತು ಮಾಡಿ ಉಣಿಸ್ತೀಯ ಅಪ್ಪ? ಹೌದು ಮಗಳೇ, ತಾಯಿ ಸತ್ತ ಮಗಳಿಗೆ ತಾಯಿ ಪ್ರೀತಿ ತುಂಬಾ ದೊಡ್ಡದು. ತಂದೆ ಆಗಿ ಎಷ್ಟೇ ಪ್ರೀತಿ ತೋರಿಸಿದ್ರು ಆ ತಾಯಿ ಪ್ರೀತಿ ಕೊಡಕ್ಕಾಗತ್ತೆ ನಮ್ಮ. ಈ ಸಂದರ್ಭದಲ್ಲಿ ಅದು ಎಷ್ಟು ಸಂತೋಷ ಪಡಿತಿದ್ದಲೋ ಏನು, ಆದ್ರೆ ಆ ದೇವರಿಗೆ ಮನಸ್ಸಿಗೆ ಬರಲಿಲ್ಲ. ನೀನು ಭೂಮಿಗೆ ಬೀಳುವ ಮುನ್ನ ನಿನ್ನ ತಾಯಿನ ಕರ್ಕೊಂಡು ಬಿಟ್ಟ ಭಗವಂತ. ಆಯ್ತು ಮಗಳೇ, ಆದಷ್ಟು ಬೇಗನೆ ಬರ್ತೀನಿ. ಬಂದ್ಮೇಲೆ ಒಟ್ಟಿಗೆ ಊಟ ಮಾಡು. ಹೋಗಿ ಬರಲ್ಲ? ಅಪ್ಪ, ಬೇಗ ಬಂದ್ಬಿಡಿ. ಹೌದ್ರಿಪ್ಪ, ಮಗಳು ಮದುವೆ ಮಾಡಾಕತ್ತೇನೆ. ನಿಶ್ಚಯಕರಣ ಮುಗಿಸ್ಕೊಂಡು ಬಂದೈತೆ, ನಿಜಾನ? ಹೌದ್ರಿಪ್ಪ, ಅಂದ್ಹಾಗೆ ಮದುವೆ ಮಾಡಾಕತ್ತೇನೆ. ಹುಡುಗ ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ತಂಗಿ ಮಗ ಅರವಿಂದ್ ಅದಾನಲ್ರ, ಅವನಿಗೆ ಕೊಟ್ಟು ಮದುವೆ ಮಾಡಿ. ಒಳ್ಳೆ ಕೆಲಸನೇ ಮಾಡಿದ್ಯಾ. ಮನೆ ಮಗಳು ಮನೆಯಲ್ಲೇ ಇರ್ತಾಳೆ. ಅಂದ ಹಾಗೆ ಮಗಳಿಗೆ ವರದಕ್ಷಿಣೆ ವರೋಪಚಾರ ಅಂತ ಎಲ್ಲ ಕೊಟ್ಟಿದ್ಯಾ ತಾನೆ? ಅವರ ಅನಾರಿ ಒಂದಿಟ್ಟು ದಯವಿಟ್ಟು ಕೈ ವರದಕ್ಷಿಣೆ ಉಪಚಾರ ಎಲ್ಲಿಂದ ಬರ್ತದ್ರಿ ಅವ? ನನ್ನ ಹಳೆಯನು ಹೇಳೇನ್ರಿ ಅವ, ಏನಂತ? ಕಾಯಿ ಕನ್ಯಾಟ ಕೊಟ್ಟು ಬಿಡ್ರಿ, ಮದುವೆ ಮಾಡ್ಕೋತ. ಏನು ಮಾತಾಡ್ತೀಯಣ್ಣ? ನಿನಗೇನು ಹಕ್ಕಳ ಮಕ್ಕಳು ಇರೋದೇ ಒಬ್ಬಳು ಮಗಳು, ಅದು ಅವಳನ್ನು ಗಂಡನ ಮನೆಗೆ ಬರಗೈಯಿಂದ ಕಳಿಸ್ತಾರೆ ಹೇಗೆ? ನೀನು ಏನೂ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಒಂದು ಮಾತು, ತಾಯಿ ಇಲ್ಲದ ತಬ್ಬಲೆ ಆದ ನಿನ್ನ ಮಗಳಿಗೆ ನಾನು ಅವರ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಅವಳಿಗೆ ಮದುವೆಗೆ ಬೇಕಾಗೋ ಧಾರೆ ಸೇರೆ ಬಂಗಾರ ತೊಡವೆ ಎಲ್ಲ ಕೊಡ್ತೀವಿ. ಅದನ್ನೇ ತೆಗೆದುಕೊಂಡು ಗಂಡನ ಮನೆಗೆ ಹೋಗಿ. ತುಂಬಾ ಸಂತೋಷ ರೀ ಅವ್ರು. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ದೊಡ್ಡವ್ರ ಬಾಯಾಗ ದೊಡ್ಡ ಮಾತು ಬರ್ತಾವು. ನಿಮ್ಮ ದಯಾಳ ಗುಣದ ಮನಸ್ಸಿಗೆ ನಾನು ಮೆಚ್ಚಿಕೊಂಡೆ. ಅಯ್ಯೋ ಅಣ್ಣ, ತಾಯಿ ಇಲ್ಲದ ಮಗಳಿಗೆ ತಂದೆ ತಾಯಿ ಸ್ವರೂಪದಲ್ಲಿ ನಿಂತು ವರದಕ್ಷಿಣೆ ಉಪಚಾರ ಮಾಡ್ತೀನಿ ಅಂದ್ರಲ್ಲವ, ಈಗ ನಾ ಹ್ಯಾಂಗ್ ತೀರಿಸಲ್ರಿ? ಇದ್ರೊಳಗೆ ನಂಬಿಕಾ ಬೇರೆದವಳ ನಮ್ಮ ಮಗಳಿದ್ದಾಗೆ ಅವಳು ಮದುವೆನ ದಾಮ್ ದಾಮ್ ಅಂತ ಅದ್ದೂರಿಯಾಗಿ ಮಾಡೋಣ. ಮದುವೆ ಖರ್ಚಿಗೆ ಸ್ವಲ್ಪ ದುಡ್ಡು ತೆಗಿರ್ತೀನಿ. ಮದುವೆನ ಎಲ್ಲಿ ಇಟ್ಕೋಬೇಕಂತ ಮಾಡಿದೀಯಾ? ಅಪ್ಪರ, ಅಲ್ಲೇ ಮನಿ ಹತ್ರ ಲಕ್ಷ್ಮೀ ದೇವಸ್ಥಾನ ಐತ್ರಿ, ಅದ ದೇವಸ್ಥಾನದೊಳಗ ಮದುವೆ ಮಾಡಾಕತ್ತೇನ್ರಿ. ತುಂಬಾ ಸಂತೋಷ. ಮದುವೆ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡಿದೀಯಾ? ಇನ್ನೊಂದು ವಿಷಯ ರೀ, ಏನು? ತಂಗಿ ಮದುವೆಯಾಗ ಅನ್ನಿದ್ರೆ ಬಹಳ ಸಂತೋಷ ಆಗ್ತದೆ. ಅದಕ್ಕೆ ಚಿಕ್ಕ ದನಿಯಾರಿಗೆ ಕರೆಸ್ಬೇಕು. ಆಯ್ತಾಯ್ತು, ನಾನು ಫೋನ್ ಮಾಡ್ತೀನಿ. ಇಲ್ಲ ಮಾದೇವಿ ಫೋನ್ ಮಾಡಿ ಹೇಳ್ತಾಳೆ ಈ ಮದುವೆಗೆ ಮಾಂತೇಶ ಬಂದೇ ಬರ್ತಾನೆ. ಆಯ್ತ್ರಿ, ತಪ್ಪಿಸ್ಬಾರ್ದ್ರಿ. ಅಪ್ಪರ, ನನಗೆ ಬಹಳ ಕೆಲಸ ಐತ್ರಿ. ಮಾರ್ಕೆಟ್ಗೆ ಹೋಗ್ಬೇಕು, ಕಿರಾಣಿ ಸಂತಿ ಮಾಡ್ಬೇಕು, ಬಹಳ ಮಂದಿಗೆ ಹೇಳ್ಬೇಕ್ರಿಪ್ಪ. ನಾ ಬರ್ತೇನೆ. ಸರಿ ಸರಿ ಆಯ್ತು. ದುಡ್ಡು ತಗೊಂಡ್ಬರೋ ತಡ ಆಯ್ತು. ಮತ್ತೆ ಈಗ ದುಡ್ಡು ನಾನು ಹೋಗಿ ಕೊಟ್ಟು ಬರ್ತೀನಿ. ಅದೇನೋ ಹೇಳ್ತಾ ಇದ್ದಿಲ್ಲ, ಧಾರೆ ಸೀರೆ ಬಂಗಾರ ದೊಡವೆ ಎಲ್ಲ ವ್ಯವಸ್ಥೆ ಮಾಡು. ನಾನು ಅದ್ರ ವ್ಯವಸ್ಥೆ ಮಾಡ್ತೀನಿ. ನೀವು ಆದಷ್ಟು ಬೇಗನೆ ದುಡ್ಡು ಕೊಟ್ಟು ಬನ್ನಿ. ಸರಿ ಸರಿ.